ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಕ್ಕಾ ಡಿಲೈಟ್ಸ್. ಇವತ್ತಿನ ಸ್ಪೆಷಲ್ ಡಿಶ್ ಸುಶಿ ರೋಲ್. ಇದು ಒಂದು ಜಾಪನೀಸ್ ಡಿಶ್. ನೋಡ್ಲಿಕ್ಕಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತಿನ್ಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿ ಆಗಿದೆ. ಬನ್ನಿ ಸುಶಿ ರೋಲ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ನಾನು ಮೊದಲಿಗೆ ಸುಶಿ ರೈಸ್ ತಗೊಂಡಿದ್ದೀನಿ. ಇದು ಸಕೂರಾ ಬ್ರ್ಯಾಂಡ್ ರೈಸ್. ಬಂದು ನೋಡ್ಲಿಕ್ಕೆ ಗುಂಡ್ದಾಗಿ ಚಿಕ್ಕದಾಗಿರುತ್ತೆ. ಇದನ್ನ ನಾನು 2-3 ಸಲ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಿದ್ದೀನಿ. ಈ 1 ಗ್ಲಾಸ್ ರೈಸ್ ತಗೊಂಡ್ರೆ ಅದಕ್ಕೆ 2 ಲೋಟ ನೀರು ಸೇರಿಸ್ಕೋಬೇಕಾಗತ್ತೆ. ನೀರು ಸೇರಿಸ್ಬಿಟ್ಟು ನಾವು ಒಂದು 10 ನಿಮಿಷ ಈ ರೈಸ್ನ ನೆನೆ ಇಡಬೇಕಾಗತ್ತೆ. ನೆಕ್ಸ್ಟ್ ನಾನು ಇದು ಟೆಂಪರ ಪ್ರಾನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು 5-6 ಪ್ರಾನ್ ತಗೊಂಡು ಆ ಸ್ಟಮಕ್ ಲೈನ್ ಏನು ಬರುತ್ತಲ್ಲ ಅದನ್ನ ನೀಟಾಗಿ ಕ್ಲೀನ್ ಮಾಡಿಸಿ ಈ ತರ ಅದನ್ನ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರ್ಬೇಕು. ಹಾಗೇನೆ ಇದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 2 ಟೇಬಲ್ ಸ್ಪೂನ್ ಮೈದಾ, ಒಂದು 1/4 ಚಮಚ ಪೆಪ್ಪರ್, ಆಮೇಲೆ ಎಗ್ ವೈಟ್ ಒಂದು, ಆಮೇಲೆ ಸೋಡಾ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಸಾಲ್ಟ್ ಟೇಸ್ಟ್ಗೆ. ಸೋಡಾ ವಾಟರ್ನ ನಾವು ಸ್ಲರಿ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ನೋಡಿ ಅಡ್ಜಸ್ಟ್ ಮಾಡಿಕೊಂಡು, ಒಂದು ಬೋಂಡಾ ಅದಕ್ಕೆ ನಾವೇನು ಪೇಸ್ಟ್ ರೆಡಿ ಮಾಡ್ತೀವಲ್ಲ, ಹಿಟ್ಟು ಕಲಿಸ್ತೀವಲ್ಲ, ಆ ಕನ್ಸಿಸ್ಟೆನ್ಸಿಗೆ ನಾವು ಈ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಅದು ಕಲ್ಸಾದ್ಮೇಲೆ ನಾವು ಅವಾಗಲೇ ಏನು ಪ್ರಾನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಇದ್ರ ಜೊತೆಗೆ ಹದ್ಬಿಟ್ಟು ಚೆನ್ನಾಗಿ ಕೋಟಿಂಗ್ ಮಾಡಿ ಎಣ್ಣೆಲಿ ಕರೆದು ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ರೈಸ್‌ನ ನೆನೆಲಿಕ್ಕಿಟ್ಟು ಈಗಾಗಲೇ 10 ನಿಮಿಷ ಆಗಿದೆ. ಬನ್ನಿ ಅದನ್ನ ಬೇಯಿಸೋಣ. ಅದಕ್ಕೆ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ನೆನೆಸಿಟ್ಕೊಂಡಿರೋಂಥ ರೈಸು ಮತ್ತೆ ವಾಟರ್‌ನ ಸೇರಿಸ್ಬಿಟ್ಟು ಬಾಯ್ಲ್ ಮಾಡಕ್ಕೆ ಇಡೋಣ. ಯಾವಾಗ ಅದು ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಸ್ಟೇಜಲ್ಲಿ ಸ್ಟವ್‌ನ ಸಿಮ್ಮಿಗೆ ಇಟ್ಬಿಟ್ಟು ಅದಕ್ಕೆ ಒಂದು ಪಾತ್ರೆಗೆ ಒಂದು ಲಿಡ್‌ನ ಕ್ಲೋಸ್ ಮಾಡಿ ಹಾಗೆ ಬೇಯಲಿಕ್ಕೆ ಬಿಡೋಣ. ಮಧ್ಯದಲ್ಲಿ ನಾವು ಚೆಕ್ ಮಾಡ್ತಾ ಇರಬೇಕು ನೀರು ಚೆನ್ನಾಗಿ ಅಬ್ಸಾರ್ಬ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಯಾವಾಗ ನೀರು ಫುಲ್ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಆಗಿರುತ್ತಲ್ಲ ಆಗ ಸ್ಟವ್ ಆಫ್ ಮಾಡೋಣ. ನಾನು ಇದ್ರ ಜೊತೆಗೇನೆ ಸೋನಾ ಮಸೂರಿ ರೈಸ್ ಕೂಡ ಸಪರೇಟ್ ಆಗಿ ಬೇಯಿಸಿ ಸುಶಿ ರೋಲ್ ಮಾಡಿದ್ದೆ. ಅದು ಕೂಡ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು. ಆದ್ರೆ ಆ ರೈಸ್‌ನ ಬೇಯಿಸುವಾಗ ಒಂದ್ ಸ್ವಲ್ಪ ಮುದ್ದೆ ತರ ಮಾಡ್ಕೋಬೇಕಾಗತ್ತೆ. ಆಗ ಸುಶಿ ರೋಲ್ ಮಾಡುವಾಗ ಈಸಿ ಆಗತ್ತೆ. ಈಗ ತರಕಾರಿ ಫಿಲ್ಲಿಂಗಿಗೆ ನಾನು ಸೌತೆಕಾಯಿ ಮತ್ತೆ ಕ್ಯಾರೆಟ್‌ನ ಯೂಸ್ ಮಾಡಿದ್ದೀನಿ. ಎರಡನ್ನೂ ಈ ತರ ಚಿಕ್ಕದಾಗಿ ಉದ್ದುದ್ದಾಗಿ ಕಟ್ ಮಾಡಬೇಕು. ಸೌತೆಕಾಯಿ ಮಧ್ಯದಲ್ಲಿ ಏನು ತಿರುಳಿರುತ್ತಲ್ಲ ಅದನ್ನ ಫಿಲ್ಲಿಂಗಿಗೆ ಯೂಸ್ ಮಾಡಬಾರ್ದು. ಇವೆರಡು ತರಕಾರಿ ಪ್ಲಸ್ ನಾನು ಆಗ್ಲೇ ಮಾಡಿಟ್ಕೊಂಡಿರುವಂತ ಪ್ರಾನ್, ಇವು ಮೂರನ್ನ ಫಿಲ್ಲಿಂಗಿಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಅವಕಾಡೊ ಸಿಕ್ಕಿದ್ರೆ ಅದನ್ನ ಕೂಡ ನೀವು ಆಡ್ ಮಾಡ್ಕೋಬಹುದು. ಕಟ್ ಮಾಡ್ಕೊಂಡಿರೋ ತರಕಾರಿನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾನು ಆಗ್ಲೇ ರೈಸ್ ಸ್ಟವ್ ಆಫ್ ಮಾಡ್ಬಿಟ್ಟು ಈಗಾಗಲೇ 10 ನಿಮಿಷ ಆಗಿದೆ. ಆ ರೈಸ್‌ನ ನಾನೀಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈ ಬೌಲ್ಗೆ ನಾನು ರೈಸ್‌ನ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ ಬಿಡಬೇಕು. ಈಗಾಗಲೇ ರೈಸ್ ತಣ್ಣಗಾಗಿದೆ. ಇದಕ್ಕೆ ನಾವು ಸೀಸನಿಂಗ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಸುಶಿ ವಿನೆಗರ್ ಯೂಸ್ ಮಾಡ್ತಾ ಇದ್ದೀನಿ. ಸುಶಿ ವಿನೆಗರ್‌ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಒಂದು 3 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ಇಷ್ಟು ರೈಸಿಗೆ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಎಲ್ಲಾ ರೈಸಿಗೂ ಕಂಪ್ಲೀಟ್ ಆಗಿ ಆಗೋ ತರ ನಾನು ಸ್ಪ್ರೆಡ್ ಮಾಡಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಹಾಗೇನೆ ಬ್ಲ್ಯಾಕ್ ಕಲರ್ ಎಳ್ಳೇನ್ ಬರುತ್ತಲ್ಲ ಅದನ್ನ ಒಂದು ಅರ್ಧ 1 ಟೀ ಸ್ಪೂನ್ ಡ್ರೈ ರೋಸ್ಟ್ ಮಾಡ್ಬಿಟ್ಟು ಅದನ್ನು ಇದಕ್ಕೆ ಆಡ್ ಮಾಡ್ಕೊತಾ ಇದ್ದೀನಿ. ರೋಲ್ ಮಾಡ್ಲಿಕ್ಕೆ ಸುಶಿ ಮ್ಯಾಟ್ ಅಂತ ಹೇಳಿ ಸಿಗುತ್ತೆ ನೋಡಿ, ಈ ತರ ಇರುತ್ತೆ. ಅದ್ರ ಜೊತೆಗೆ ನೋರಿ ಶೀಟ್ ಅಂತ ಹೇಳಿ ನಾವು ತಗೋಬೇಕಾಗತ್ತೆ. ಸೊ ಫಸ್ಟ್ ನಾನು ಸ್ಲ್ಯಾಬ್ ಮೇಲೆ ಈ ಸುಶಿ ಮ್ಯಾಟ್ ಏನಿರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ನೋರಿ ಶೀಟ್ ಇಟ್ಬಿಟ್ಟು ಕೈನ ಒದ್ದೆ ಮಾಡಿ ರೈಸ್‌ನ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ತರ ಸ್ಪ್ರೆಡ್ ಮಾಡಿ ಲೇಯರ್ ಹಾಕ್ಬೇಕು. ಒಂದು ತಿನ್ ಲೇಯರ್‌ನ ಆ ಶೀಟ್ ಮೇಲೆ ನಾವು ಹಾಕೋಬೇಕು. ಆಮೇಲೆ ಕಟ್ ಮಾಡ್ಕೊಂಡಿರುವಂತ ವೆಜಿಟೇಬಲ್ಸ್ ಏನಿರುತ್ತಲ್ಲ ಅದನ್ನ ಈ ತರ ಅರೇಂಜ್ ಮಾಡಿ, ಪ್ರಾನ್ನು ಕೂಡ ಅರೇಂಜ್ ಮಾಡಿ ನಾನು ಈಗ ಮ್ಯಾಟ್ ಹೆಲ್ಪ್ ಇಂದ ರೋಲ್‌ನ ಮಾಡ್ತೀನಿ. ಸ್ಟಫಿಂಗ್ಸ್ ಏನಿರುತ್ತಲ್ಲ ಅದನ್ನ ಒಳಗಡೆಗೆ ಪುಷ್ ಮಾಡ್ತಾ ಮಾಡ್ತಾ ರೋಲ್‌ನ ಪ್ರೆಸ್ ಮಾಡಿ ನೀಟಾಗಿ ಈ ರೋಲು ತುಂಬಾ ಟೈಟ್ ಆಗಿ ಬರಬೇಕು. ಸೊ ಆ ತರ ಈಗ ನಾವು ರೋಲ್‌ನ ರೆಡಿ ಮಾಡ್ತಾ ಇದೀವಿ. ಸೊ ರೋಲ್ ರೆಡಿ ಮಾಡಾದ್ಮೇಲೆ ಇನ್ನು ಇಂಪಾರ್ಟೆಂಟ್ ಪ್ರೊಸೀಜರ್ ಅಂತ ಅಂದ್ರೆ ಈ ಸುಶಿ ರೋಲ್‌ನ ಕಟ್ ಮಾಡೋದು. ಕಟ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಈ ರೈಸ್ ಸ್ಟಿಕ್ಕಿ ಇರೋದ್ರಿಂದ ಅಂಟ್ಕೊಳ್ಳುತ್ತೆ. ನೆಕ್ಸ್ಟ್ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆವಾಗ ನಾವು ಚಾಕುಗೆ ಸ್ವಲ್ಪ ಆಯಿಲ್‌ನ ಹಾಕ್ಬಿಟ್ಟು ಟಿಶ್ಯೂ ಪೇಪರ್ ಇಂದ ಕ್ಲೀನ್ ಮಾಡ್ತಾ ಮಾಡ್ತಾ ನಾವು ನೆಕ್ಸ್ಟ್ ರೋಲ್‌ನ ಕಟ್ ಮಾಡ್ಬೋದು. ಸರ್ವ್ ಮಾಡೋದಕ್ಕೆ ನಾನು ಮೇಯೋ ರೆಗ್ಯುಲರ್ ಏನ್ ಸಿಗುತ್ತಲ್ಲ ಅದ್ರ ಜೊತೆಗೆ ಶೆಜ್ವಾನ್ ಸಾಸ್‌ನ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಈ ತರ ಒಂದ್ ಸ್ವಲ್ಪ ಸ್ಪೈಸಿ ಆಗಿರೋ ಮಯೋನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದಲ್ದಲೆ ಸೋಯಾ ಸಾಸ್‌ಗೆ ಒಂದ್ ಸ್ವಲ್ಪ ವೈಟ್ ಎಳ್ಳನ್ನ ಹಾಕಿದ್ದೀನಿ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಎಷ್ಟು ಈಸಿಯಾಗಿ ನಾವು ಈ ಸುಶಿ ರೋಲ್ನ ಮಾಡ್ಬೋದು ಅಂತ ಹೇಳಿ. ನಮ್ಮ ಮನೇಲಂತೂ ಮಕ್ಕಳಿಗೆ ಈ ಸುಶಿ ರೋಲ್ ಅಂದ್ರೆ ತುಂಬಾನೇ ಇಷ್ಟ. ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನಮ್ಮ ಚಾನೆಲ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ನಮ್ಮ ಚಾನೆಲ್ಗೆ ಹೊಸಬ್ರಾದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.